ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಎಂತೆಂಥ ಘಟಾನುಘಟಿ ವಿದ್ವಾಂಸರ ಜೊತೆ ಸರ್ಕ ಮಾಡಿ ಗೆದ್ದಿದ್ದೀನಿ. ಆದ್ರೆ ಒಂದು ಮಹಾನ್ ಸತ್ಯನ ನಿನ್ನ ಹಾಗೆ ಸರಳವಾಗಿ ಬಿಡಿಸಿ ಹೇಳಿ ನನ್ನನ್ನು ಸೋಲಿಸಿದವರು ಯಾರಿರಲಿಲ್ಲ. ನಿಮ್ಮ ಮಾತು ಹತ್ತಿಯಷ್ಟು ಹಗುರ, ನಿಮ್ಮ ಜ್ಞಾನ ಕತ್ತಿಯಷ್ಟು ಹರಿತ. ಹೆಮ್ಮೆಯಿಂದಲೇ ಹೇಳ್ತಾ ಇದ್ದೀನಿ, ನಾನು ಸೋತೆ. ಗುರುಗಳೇ, ಯಾಕೆ ಹಾಗೆ ನೋಡ್ತಿದ್ದೀರಾ? ನಿನ್ನನ್ನು ನೋಡ್ತಾ ಇದ್ರೆ ಹಳೇದೆಲ್ಲ ನೆನಪಿಗೆ ಬರ್ತಾ ಇದೆ. ಯಾವ ನೆನಪು ಗುರುಗಳೇ? ನೀನು ಬಾಲ್ಯದಲ್ಲಿ ಮಠಕ್ಕೆ ಸವಾಲು ಹಾಕಿದ ಚಾರ್ವಾಕರನ್ನ ಸೋಲಿಸಿದೆ. ಈಗ ಮಹಾಪಂಡಿತ ಪ್ರಚಂಡರನ್ನ ವಾದದಲ್ಲಿ ಮಣಿಸಿದೆ. ನಿನ್ನಿಂದ ಮಠದ ಕೀರ್ತಿ ಎಲ್ಲ ಕಡೆ ಹೆಚ್ಚುತ್ತಾ ಇದೆ. ನಿನ್ನನ್ನ ಶಿಷ್ಯನನ್ನಾಗಿ ಪಡೆದ ನಾವೇ ಧನ್ಯರು. ತುಂಬಾ ದೊಡ್ಡ ಮಾತು ಗುರುಗಳೇ. ನಿಮ್ಮ ಶಿಷ್ಯನಾಗಿರೋದು ನನ್ನ 7 ಜನ್ಮಗಳ ಪುಣ್ಯ. ಸರಿ ಗುರುಗಳೇ, ನೀವು ಹೇಳಿದ ಕೆಲಸವನ್ನ ಶ್ರದ್ಧೆಯಿಂದ ನಿರ್ವಹಿಸ್ತೀನಿ. ಅಲ್ಲಿ ಏನಾಗಿದೆ, ಯಾರಿಂದಾಗಿದೆ, ಕೂಲಂಕುಷವಾಗಿ ಪರಿಶೀಲಿಸಿ ನಿಮಗೆ ಬಂದು ತಿಳಿಸ್ತೀನಿ. ಈಗಲೇ ಮುಹೂರ್ತ ಚೆನ್ನಾಗಿದೆ, ನಾನು ಹೋಗ್ಬರ್ತೀನಿ. ಶ್ರೀಹರಿ.